ಇವತ್ತಿನ ಮುಖ್ಯವಾಗಿ ಕೇಂದ್ರ ಬಿಂದು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಯಲಹಂಕ ಕ್ಷೇತ್ರದ ಶಾಸಕರಾದಂಥ ಶ್ರೀ ಎಸ್ ಆರ್ ವಿಶ್ವನಾಥ್ ಅವರು ಇವತ್ತಿನ ನಮ್ಮ ಸಿನಿಮಾ ಕಾರ್ಯಕ್ರಮ ಬಂದಿದ್ದು ಬಹಳ ಖುಷಿ ಆಯಿತು ಸರ್. ಯಾಕಂದರೆ ಇವತ್ತು ನಮ್ಮ ನಿಮ್ಮದೇ ಕ್ಷೇತ್ರದ ಮಾಜಿ ತಾಲೂಕು ಪಂಚಾಯತ್ ಸದಸ್ಯೆ ಪದ್ಮಾವತಿ ಬಹಳ ಆಸೆ ಇತ್ತು, ಈ ಒಂದು ಟೀಸರು ನಿಮ್ಮ ಕೈಲೇ ರಿಲೀಸ್ ಮಾಡಿಸ್ಬೇಕು ಮತ್ತು ತಮ್ಮ ಕೈಲೇ ಒಂದು ಅಭಿನಂದನೆ ಸಲ್ಲಿಸಬೇಕಂದೇಳಿ ಭಾಳದಿಂದ ನಾವು ಆಗ್ತಾ ಇದ್ದೀವಿ. ಈ ಒಂದು ಸಂದರ್ಭ ಕೂಡಿ ಬಂತು, ಈ ಒಂದು ಕಾರ್ಯಕ್ರಮಕ್ಕೆ ತಾವು ಬಂದಿದ್ದು ಭಾಳ ಖುಷಿಯಾಯಿತು. ಹಾಗೆ ನಮ್ಮ ಚಿತ್ರತಂಡದ ಮೇಲೆ ತಮ್ಮ ಆಶೀರ್ವಾದ ಸಹಕಾರ ಇರಲಿ ಅಂತೇಳಿ ಹೇಳ್ತೀನಿ ಸರ್. ನಮಸ್ಕಾರ. ಈ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಅನ್ನೋದೇ ಒಂದು ವಿಶೇಷವಾದ ಹೆಸರು. ಈಗ ಸಿನಿಮಾಗಳು ಬರ್ತವೆ ವಾರಕ್ಕೆ 3-4 ಹೆಸರುಗಳಿಗೆ ಜ್ಞಾಪಕ ಇರಲ್ಲ. ಇದು ಒಂದು ಸರ್ಕಾರಿ ನ್ಯಾಯಬೆಲೆ ಅಂಗಡಿಯಿಂದ ನೀವು ಹೆಸರಿಟ್ಟಾಗ ನಾನು ನಿಮ್ಮ ಮುಹೂರ್ತಕ್ಕೂ ಬಂದಿದ್ದೆ. ಏನಂದರೆ ಈ ಸಮಾಜದಲ್ಲಿ ಇವತ್ತಿನ ದಿನ ವಿಶ್ವನಾಥ್ ಅವರು ಹೇಳಿದಾಗೆ ಪ್ರಪಂಚದಲ್ಲೇ ಯಾವುದಾದ್ರು ಪಡಿತರ ವ್ಯವಸ್ಥೆಯಲ್ಲಿ ಸಿಸ್ಟಮ್ ಇದ್ದದ್ದು ನಮ್ಮಲ್ಲಿ. ಅದು ಈ ಅನ್ನಭಾಗ್ಯ ಅಂತ ಕೊಟ್ಟಾದ ಮೇಲಂತೂ ಅದಕ್ಕೆ ಮಧ್ಯದಲ್ಲಿ ಪಡಿತರ ಅಂಗಡಿಗಳಿಗೆ ಯಾರು ಹೋಗ್ತಾ ಇರಲ್ಲ. ಈ ಅನ್ನಭಾಗ್ಯ ಅಂತ ಕೊಟ್ಟಾದ ಮೇಲಂತೂ ಜನ ಕ್ಯೂ ನಿಂತಿರ್ತಾರೆ. ಅದೇ ರೀತಿ ಈ ಅನ್ನಭಾಗ್ಯನ ಎಲ್ಲಾ ರಾಜ್ಯಗಳಲ್ಲೂ ವಿಸ್ತಾರ ಮಾಡಿರೋದ್ರಿಂದ ಇವತ್ತು ಪಡಿತರ ವ್ಯವಸ್ಥೆ ನಮ್ಮಲ್ಲಿ ಬಿಟ್ಟರೆ ಇನ್ನೆಲ್ಲೂ ಸಾಧ್ಯನೇ ಇಲ್ಲ ಅಂತ ಕಾಣ್ತದೆ. ಅದೇ ರೀತಿ ಚಿತ್ರನ ನಿರ್ಮಿಸಿರೋರಿಗೆ ಎಲ್ಲ ಸ್ನೇಹಿತರು ಮತ್ತೆ ಭಾಮಾಗಿರೀಶು ಎಲ್ಲರೂ ಯಾವತ್ತು ಯಾವ್ದಾದ್ರು ಒಂದು ಚಿತ್ರತಂಡ ಒಂದು ಸಿನಿಮಾ ಮಾಡಬೇಕು ಅಂತ ಹೋದಾಗ ಚಿತ್ರತಂಡಕ್ಕೆ ಬೆನ್ನೆಲುಬಾಗಿ ನಿಂತು A to Z ಸಹಾಯ ಮಾಡ್ತಕ್ಕಂಥ ಒಂದು ಪ್ರತಿಭೆಗಳವರು. ಅವರು ನಿಮ್ಮಿಂದ ಇದ್ದಾರೆ. ಈ ಚಿತ್ರ ಯಶಸ್ಸಾಗಲಿ, ಮತ್ತೆ ಇದಕ್ಕೆ ನಮ್ಮಿಂದ ಏನಾದ್ರು ಸಹಕಾರ ಇದ್ದು ಕೂಡ ನಾವು ಮಾಡ್ತೀವಿ. ನಮ್ಮ ಚಿತ್ರತಂಡ ಒಂದೊಂದ್ಸರಿ ಬಂದಾಗ ನಮ್ಮದು ಒಂದು 50-60 ಡಿಪೋ ಇದೆ. ಒಂದ್ಸರಿ ಒಂದು ರೌಂಡ್ ಹೋಗಿ ಬನ್ನಿ. ಯಾಕಂದರೆ ಪ್ರಚಾರ ಮುಖ್ಯ. ಯಾವುದೇ ಒಂದು ಕಾರ್ಯ ಮಾಡಿದ್ರೆ ನಾವು ಏನೇ ಒಳ್ಳೆ ಕೆಲಸ ಮಾಡಿ ಅದಕ್ಕೆ ಒಂದು ಪ್ರಚಾರ ಇರಲಿಲ್ಲ ಅಂದರೆ ಅದು ಗೊತ್ತಾಗೋದಿಲ್ಲ ಜನಕ್ಕೆ. ನಮ್ಮ ಸಹಕಾರ ಕೂಡ ಇರ್ತದೆ. ಮತ್ತು ವಿಶ್ವನಾಥ್ ಅವರು ಕೈ ಅದೃಷ್ಟ ಅಂತಾರೆ. ಅವರು ಅದೃಷ್ಟವಂತರಾಗಿರೋದಕ್ಕೆ 5 ಸರಿ ಗೆದ್ದಿರೋದು ಅಲ್ವಾ? ಆಮೇಲೆ ಯಾರು ಎದುರುಗಳೇ ಇಲ್ಲ. ಆ ರೀತಿ ಚೆನ್ನಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರು ಜನೋಪಯೋಗಿ ಕೆಲಸಗಳನ್ನ ಮಾಡಿಕೊಂಡು ನಮ್ಮ ಊರು ಕೂಡ ಅವರಿಗೆ ಸೇರುತ್ತೆ ವೋಟಿಂಗಿಗೆ, ಕಿತ್ನಲ್ಲಿ ಗ್ರಾಮ. ಹಾಗಾಗಿ ನನಗೆ ಭಾಳ ಆತ್ಮೀಯರವರು. ಅದರಿಂದ ಎಲ್ಲ ಯಶಸ್ಸಾಗಲಿ ಅಂತೇಳಿ ಕುಮಾರ್ ಬಂಗಾರಪ್ಪ ಅವರು ನಾವು ಎಲ್ಲ ಒಟ್ಟಿಗೆ ಯೂತ್ ಕಾಂಗ್ರೆಸ್ನಿಂದ ಬಂದವರು. ಇವರು ಕೂಡ ಸುಮಾರು ಸಿನಿಮಾಗಳನ್ನು ಮಾಡಿ ಇವರ ಒಂದು ಅಶ್ವಮೇಧ ಹಾಡು ಇವತ್ತು ಎಲ್ಲೋದ್ರೂ ಕಿವಿಗೆ ಗುನುಗಿಸ್ತಾ ಇರ್ತದೆ ಅಂತ ಪ್ರತಿಭೆ ಇವರು. ಇವ್ರಿಗೂ ಈ ಚಿತ್ರತಂಡಕ್ಕೂ ಯಶಸ್ಸಾಗಲಿ ಅಂತ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ನಾಯಕರಾದಂಥ ವಿಶ್ವನಾಥ್ ಸರ್ಗೆ, ಹಾಗೂ ಕುಮಾರ್ ಬಂಗಾರಪ್ಪ ಸರ್ಗೆ, ಮತ್ತು ಮಾಧ್ಯಮದವ್ರಿಗೆ, ಹಾಗೂ ಆರ್ಯದ ಸರ್ಗೆ, ಕೃಷ್ಣಪ್ಪನವ್ರಿಗೆ. ಸೊ ಇಲ್ಲಿ ಏನಂದರೆ ನಮ್ಮದೆಲ್ಲ ಎಲ್ಲದಕ್ಕೂ ಬ್ಯಾಕ್ ಬೋನ್ ಅಂದರೆ ನಮ್ಮ ಭಾಮಾರೀಶು ಮತ್ತು ಭಾಮಗಿರೀಶ್ ಅವರು. ಸೊ ಎಲ್ಲರೂ ಹೇಳಿದ್ದಾರೆ, ಇನ್ನು ನಾವೇನು ಹೇಳೋದಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಹೇಗನಿಸ್ತದೆ ನಿಮಗೆ ಅಂತ ಹೇಳಿ. ಆದ್ರೆ ಅಫ್ಕೋರ್ಸ್ ನಾವು ಹೆಣ್ಮಕ್ಳು ಎಲ್ಲಾ ಕ್ಷೇತ್ರದಲ್ಲೂ ಇದೀವಿ. ಆದ್ರೆ ಇಬ್ಬರು ನಿರ್ಮಾಪಕಿಯರು ಕುಮಾರ್ ಸರ್ನ ನೀವು ಆಯ್ಕೆ ಮಾಡ್ಕೊಂಡಾಗಿರ್ಬೋದು, ಅಥವಾ ಈ ಸಬ್ಜೆಕ್ಟ್ ಅನ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಸ್ಟೇಜ್ನಲ್ಲಿರುವ ಎಲ್ಲ ನಮಸ್ಕಾರ, ಮತ್ತೆ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರ. ನಂಗೆ ಮಾತಾಡಕ್ ಬರಲ್ಲ. ಅದಕ್ಕೆ ಇನ್ನು ಸೆಪ್ಟೆಂಬರ್ ಅಂತ ಅನ್ಕೋತಾ ಇದ್ದೀವಿ. ಇನ್ನು ಟೈಮ್ ಆಗುತ್ತೆ. ಆಮೇಲೆ ನನಗೆ ಕುಮಾರ್ ಬಂಗಾರಪ್ಪ ಅವರು ತುಂಬ ಸಪೋರ್ಟ್ ಮಾಡಿದ್ರು ಎಲ್ಲ ಇದ್ದರು. ಮತ್ತೆ ತುಂಬ ಸಂತೋಷ ಆಯಿತು. ನಮ್ಮ MLA ವಿಶ್ವನಾಥ್ ಸರ್ ಅವರು ಬಂದು ಟೀಸರ್ ಬಿಡುಗಡೆ ಮಾಡಿದ್ರು. ಆಮೇಲೆ ಕೃಷ್ಣಪ್ಪ ಅವ್ರಿಗೆ ತುಂಬ ಸರ್ ಥ್ಯಾಂಕ್ಸ್. ಆಮೇಲೆ ಭಾಮಾರೀಶ್ ಅವರು ಮತ್ತು ಆರಾಧ್ಯ ಸರ್ಗೆ, ಭಾಮಾರೀಶ್, ಪದ್ಮಾವತಿ, ಭಾಮಗಿರೀಶ್ ಎಲ್ಲರಿಗೂ ಥ್ಯಾಂಕ್ಸ್. ಶಿವಮೂರ್ತಿ ಅವ್ರಿಗೂ ತುಂಬ ಥ್ಯಾಂಕ್ಸ್. ಅವರು ಸಪೋರ್ಟ್ ಮಾಡಿದ್ರೆ ನಮ್ಗೇನು ಮಾಡೋಕ್ಕಾಗ್ತಿರಲಿಲ್ಲ ಫಸ್ಟ್ ಆಫ್ ಆಲ್. ಎಲ್ಲರೂ ನೀವೆಲ್ಲರೂ ಮಾಧ್ಯಮದವರೆಲ್ಲ ಸಪೋರ್ಟ್ ಮಾಡಿ ಓಕೆ ಇನ್ನೂ ನೆಕ್ಸ್ಟ್ ತೆಗಿಲಿಕ್ಕೆ ಎಲ್ಲ ಮೂವಿ ಇನ್ನೂ ತೆಗಿಲಿಕ್ಕೆ ಪ್ರೋತ್ಸಾಹ ಮಾಡ್ತಾರೆ. ಥ್ಯಾಂಕ್ ಯು, ನಮಸ್ಕಾರ. ಈ ಸಿನಿಮಾದ
ಕ್ಯಾರೆಕ್ಟರ್ ನಮ್ಮ ನಾಯಕ ನಟರಾದಂಥ ಕುಮಾರ್ ಬಂಗಾರಪ್ಪ ಅವರು ಕ್ಯಾರೆಕ್ಟರ್ ಟೀಸರ್ ರಿಲೀಸ್ ಮಾಡೋದಕ್ಕೆ ನಮ್ಮ ಕ್ಷೇತ್ರದ ನಾಯಕರಾದಂಥ ಎಸ್ ಆರ್ ವಿಶ್ವನಾಥ್ ಸರ್ ಅವರು ಬಂದು ಟೀಸರ್ ರಿಲೀಸ್ ಮಾಡಿಕೊಟ್ಟಿದ್ದು ನಮಗೆ ತುಂಬ ಖುಷಿ. ನಾನು ತುಂಬ ದಿವಸದ ಈ ಸಿನಿಮಾ ಶುರು ಮಾಡಿದಾಗಲೇ ನಾನು ಅವ್ರ ಕಡೆಯಿಂದ ಏನಾದರೂ ಒಂದು ಮಾಡಿಸ್ಬೇಕು ಅಂತ ತುಂಬ ಆಸೆ ಇತ್ತು. ಇವತ್ತು ಅವ್ರು ಬಂದು ನಮಗೆ ಕ್ಯಾರೆಕ್ಟರ್ ಟೀಸರ್ ನಮ್ಮ ನಾಯಕ ನಟರು ಕುಮಾರ್ ಬಂಗಾರಪ್ಪ ಅವ್ರ ಕ್ಯಾರೆಕ್ಟರ್ ಟೀಸರ್ ರಿಲೀಸ್ ಮಾಡಿಕೊಟ್ಟಿದ್ದು. ಮತ್ತು ಅವರ ಬ್ಯಾಡ್ಮಿಂಟನ್ ನಮ್ಮ ಕುಮಾರ್ ಬಂಗಾರಪ್ಪ ಸರ್ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿ ಅವರು ಸನ್ಮಾನ ಮಾಡಬೇಕು ಅಂತ ಇದ್ವಿ. ಅದನ್ನು ನಮ್ಮ ಕ್ಷೇತ್ರದ ನಾಯಕರಾದ MLA ವಿಶ್ವನಾಥ್ ಸರ್ ಅವ್ರ ಕಡೆಯಿಂದ ಮಾಡಿಸಿದ್ದು ನಮ್ಮ ತಂಡದವ್ರಿಗೆ ತುಂಬ ಸಂತೋಷ ಆಯಿತು. ಮತ್ತು ನಮ್ಮ ಶಾಸಕರದ್ದು ಆಶೀರ್ವಾದ ಅವ್ರು ಹೇಳ್ದಂಗೆ ನಾವು ಒಂದು ಫುಲ್ಲು ಇದೇ ಬುಕ್ ಮಾಡ್ತೀವಿ ಅಂತ ಇದ್ದಾರೆ. ಅವರು ಲಕ್ಕಿ ಕೈ ಅವ್ರದ್ದು. ಸೊ ನಮಗೆಲ್ಲ ಒಳ್ಳೇದಾಗತ್ತೆ ಅಂತ ತುಂಬ ಥ್ಯಾಂಕ್ಸ್.